ಓಯ್ ಪುಟ್ಟಿ, ನಿಧಾನಕ್ ಬಾ. ಗದ್ದೆಗ ಆಮ್ಯಾಗಿಂದ ಬಿದ್ಬಿಟ್ಟಿಯಾ, ಕೊಚ್ಚೆ ಆಗೋಗ್ಬಿಡ್ತೀಯ ಅಷ್ಟೇನಿಯ. ಒಸಿ ನಿಧಾನ ನಿಧಾನ ನಿಧಾನಕ್ ಬಾ. ನನ್ನ ಮಗಳು ಯಾಕಪ್ಪ ಹಿಂಗೆ ಕಿರ್ಚ್ಕೊಂಡು ಬರ್ತಾವಳೆ? ಅವ್ರ ಅಮ್ಮಂಗಿನ್ನ ಬಾಯಿ ಬಚ್ಚಾರಿ ಇವಳಂತ. ನಾನು ಅದೇನು ಕಿರ್ಚ್ತಾವಳೆ ಅಂತ ನನಗೆ ಗೊತ್ತಾಗಲ್ಲ. ಬೇಗ ಬಾ. ಅಲ್ಲೆಲ್ಲ ಗದ್ದೆಗೆ ನೋಡು, ಆಟ ಆಡ್ಕೊಂಡೆಲ್ಲ ಕಿತ್ತಾಕ್ಬಿಟ್ಟು ಬರ್ಬೇಡ. ಬಾ ಬಾ. ಹೇಳು, ಏನು ಕಂಗ್ ಹೊಡ್ಬಿಟ್ಟು ಬಂದಲ್ಲ, ಏನಾಯ್ತು? ಅಪ್ಪ ನಿನ್ ತಾಗೊಂದ್ ವಿಷಯ ಹೇಳ್ಬೇಕು ಕಣಪ್ಪ ನಾನು. ಏನ್ ವಿಷಯ ಹೇಳ್ಬೇಕು? ಏನಾಯ್ತು? ಅಪ್ಪ ಅಮ್ಮ ಸರೋಜಿ ಆಂಟಿ ಇಬ್ರು ಸೇರ್ಕೊಂಡು ಯಾರನ್ನೂ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ರು ಕಣಪ್ಪ. ಕೆರೆತಾಗೆ ಅವನ ಕತೆ ಮುಗಿತದ್ ಬಿಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೇನೋ ಮಾತಾಡ್ತಿದ್ರು ಕಣಪ್ಪ. ಪ್ಲಾನ್ ಮಾಡ್ತಾ ಇದೀವಿ, ಅವ್ನ್ ಬಿದ್ದೆ ಬೀಳ್ತಾನೆ ಹೊಂಟೋತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು ಕಣಪ್ಪ. ಹಂಗೇನೇನೆ ನಿನ್ ಗಂಡ ಮಾತಾಡ್ಸ್ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಏನಂತೆ? ನಾವಿಬ್ರು ಫ್ರೆಂಡ್ ಸಂದಕ್ಕಿರೋಣ, ಮಾತಾಡೋಣ, ಗಂಡುಗಳ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಮ್ಮ ಮಾತಾಡ್ತಿತ್ತು ಕಣಪ್ಪ. ಅಮ್ಮ ಅಮ್ಮ ಅಂತೂ ಯಾರನ್ನೂ ಗ್ಯಾರಂಟಿ ಕೊಲೆ ಮಾಡ್ತದೆ ಅಂತ ಅನ್ನಿಸ್ತದೆ ಕಣಪ್ಪ. ಪಿಲಾನೆಲ್ಲ ಜಾಸ್ತಿ ನಿನಿಯ ಮಾಡ್ತಾ ಇದ್ರು. ಜೊತೆಗೆ ಅವಣ್ಣ ಬಂದೈತಲ್ವಾ, ರಚ್ಚು ಅಕ್ಕನ ಜೊತೆ ಬಂದೈತಲ್ಲ ಬೆಂಗಳೂರಿಂದ ಅವಣ್ಣ, ಆ ಅಣ್ಣ ಏನತ್ರನು ಪಿಲಾನ್ ಕೇಳ್ಕೊಂಡು ಮಾತಾಡ್ತಿದ್ರು ಕಣಪ್ಪ. ಈ ಕೇಳಿಸ್ಕೊಂಡು ಓಡ್ ಬಂದೆ ಹೇಳಕ್ಕೆ ಅಂತ. ಇದೇನ್ ಪುಟ್ಟಿ ಹೇಳ್ತಾ ಇದೀಯಾ? ನಿಜ ಹೇಳ್ತಾ ಇದೀಯಾ? ನಿನ್ ಬಾಯಿಂದ ಸುಳ್ಳಂತೂ ಬರೋದಿಲ್ಲ. ಯಾರನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು? ಏನಾದ್ರು ವಿಷಯ ಗೊತ್ತಾಯ್ತಾ? ಇಲ್ಲಪ್ಪ, ಯಾರನ್ನ ಸಾಯಿಸ್ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ರು ಅಂತ ಗೊತ್ತಿಲ್ಲ. ಆದ್ರೆ ಸಾಯಿಸ್ಬೇಕು, ಪ್ಲಾನ್ ಎಲ್ಲ ಮಾಡಿದೀವಿ ಅಂತ ಏನೇನೋ ಮಾತಾಡ್ತಿದ್ರು ಕಣಪ್ಪ. ನನ್ನ ಮಗ ಸಾಯ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಪ್ಪ ಭಯ ಆಯ್ತದೆ. ಅಮ್ಮ ಗೆಟ್ಟೊಳಗೋಗ್ಬಿಟ್ಲು ಕಣಪ್ಪ. ಪ್ಲಾನ್ ಮಾಡ್ಬಿಟ್ಟು ಏನೇನೇನೇನೋ ಮಾಡ್ತೈತೆ ಕಣಪ್ಪ. ನನ್ನ ವಿಷಯಗಳೆಲ್ಲ ಗೊತ್ತಾಗ್ಬಿಟ್ಟು ಏನಾದ್ರೂ ನನ್ನನ್ನೇ ಸಾಯ್ಸಕ್ ಪ್ಲಾನ್ ಮಾಡ್ತಾವಳ ಏನು? ಮಾಡಿದ್ರು ಮಾಡ್ತಾಳೆ ಮನೆಯಾಳಿ. ಮೊದಲೇನೇನಿಯ ಸರಿ ಇಲ್ಲ. ಅಯ್ಯೋ ಕರ್ಮವೇ, ಇನ್ನ ಊಟ ಕೊಟ್ಟರು ಎದ್ರಕೋಬೇಕು, ನೀರು ಕೊಟ್ಟರು ಎದ್ರಕೋಬೇಕು ಅಂತ ಪರಿಸ್ಥಿತಿಗೆ ಬಂತಲ್ಲ. ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಏನು ಪ್ಲಾನ್ ಮಾಡ್ತಾವಳೆ? ಸಾಯಿಸೋದಾದ್ರೆ ಒಬ್ಳೇನೇನಿಯ ಮಾಡ್ಬೋದಿತ್ತು ತಾನೇ, ಹಿಂಗೆಲ್ಲ ಯಾಕೆ ಮಾಡ್ತಾವಳೆ? ಅಯ್ಯೋ ಮುಗೀತಲ್ಲೋ ನಿನ್ನ ಕತೆ, ಸಿದ್ಧ ಮುಗೀತು ಮಗಳೇ. ಸರಿ ಸರಿ ಬಿಡು, ಪರವಾಗಿಲ್ಲ. ಹೇಳಿದ್ದು ಒಳ್ಳೇದೇ ಆಯ್ತು. ನೀನು ಹುಷಾರಾಗಿ ಹೋಗಮ್ಮ ಮನೆಗೆ. ನನಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಮಾತ್ರ ಏನು ಹೇಳಕ್ ಹೋಗ್ಬೇಡ, ಸರಿನಾ? ಸರಿ ಕಣಪ್ಪ. ಆದ್ರೆ ಅಮ್ಮ ಅಂತೂನು ಏನೋ ಮಾಡ್ತದೆ ಕಣಪ್ಪ, ಪ್ಲಾನ್ ಮಾಡೈತೆ ಕಣಪ್ಪ. ಸರಿ ಸರಿ, ನೀನು ಹೋಗು, ಹುಷಾರಾಗಿ ಹೋಗು ನೀನು. ಸರಿ ಕಣಪ್ಪ, ಆಯ್ತು. ಈ ಪದ್ದು ಏನ್ ಮಾಡ್ತಾಳೆ ಅಂತ ಗೊತ್ತೇ ಆಗಲ್ವಲ್ಲ. ಏನೇನೋ ಮಾಡ್ತಿರ್ತಾಳೆ, ಏನ್ ಮಾಡ್ತಾವಳೆ? ಯಪ್ಪ ಬಿಡು, ಆಮೇಲಿಂದ ಯೋಚನೆ ಮಾಡೋಣ. 1-2 ದಿನ ಮನೆಗೆ ಊಟ ಮಾಡಲಿಲ್ಲ ಅಂದ್ರೆ ಸೊರೈತದೆ. ಅಪ್ಪ ಶಿವ ಕಾಪಾಡಪ್ಪ. ಪೂಜೆ ಮಾಡಿ ಕುಂತ್ಕೊಂಡ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂದ್ರೆ ನೆಮ್ಮದಿ. ಈ ಬುದ್ಧಿ ಎಲ್ಲ ಆಳ ಬಿದ್ದೋದ್ಲು. ಪದ್ದು ಪದ್ದು ಏನ್ ಮಾಡ್ತಿದೀಯೇ? ಅಜ್ಜಿ ನಾನು ಹೇಳ್ತೀನಿ. ಇದೇನಿ ನೀ ನೋಡ್ ಬಂದಲ್ಲ ನಿಮ್ಮ ಅಮ್ಮನ ಕರೆದ್ರೆ? ನಿಮ್ಮ ಅಮ್ಮ ಎಲ್ಲಿ? ಉಶ್, ನಮ್ಮಮ್ಮ ಅದು ಕೆರೆತಾಗೆ ಸರೋಜಿ ಆಂಟಿ ಜೊತೆ ಸೇರ್ಕೊಂಡು ಯಾರನ್ನ ಸಾಯ್ಸಕ್ಕೆ ಪ್ಲಾನ್ ಮಾಡ್ತೈತೆ ಕಣಜ್ಜಿ. ಪ್ಲಾನ್ ಮಾಡ್ತೈತೆ, ಹೆಂಗ್ ಸಾಯಿಸ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೇನೇನೇನೋ ಮಾತಾಡ್ತಾ ಇದ್ರು. ನಾನು ಕೇಳಿಸ್ಕೊಂತ ನಿಂತ್ಕೊಂಡಿದ್ದೆ. ಅಲ್ಲೇ ಐತೆ ಇನ್ನು ಅಮ್ಮ ಕೆರೆತಾಗೇನಿಯ. ನಾನು ಬಡ 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 ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ಟೆ ಕಣಜ್ಜಿ. ಏನು ಕೊಲೆ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ಲಾ? ಓ ಕಣಜ್ಜಿ, ಪ್ಲಾನ್ ಮಾಡ್ತಾ ಇತ್ತು, ಯಾರನ್ನೋ ಸಾಯಿಸ್ತದೆ ಅಂತ ಅನ್ನಿಸ್ತದೆ. ಜೊತೆ ಸರೋಜಿ ಆಂಟಿನೂ ರಚ್ಚು ಅಕ್ಕನ ಜೊತೆ ಬಂದೈತಲ್ಲ ಬೆಂಗಳೂರಿಂದ, ಗಂಡ ಅಣ್ಣ, ಆ ಅಣ್ಣನೂ ಸೇರ್ಕೊಂಡು ಪ್ಲಾನ್ ಮಾಡ್ತಾ ಇದ್ರು ಕಣಜ್ಜಿ. ನಾನೆಲ್ಲ ಕೇಳಿಸ್ಕೊಂಡೆ, ಅಮ್ಮ ಮಾತಾಡೋದು ಆಂಟಿ ಮಾತಾಡೋದು ಎಲ್ಲ ಕೇಳಿಸ್ಕೊಂಡೆ. ಮಾಡ್ತೀನಿ, ಸಾಯಿಸ್ಬೇಕು, ಇಲ್ಲೇನೆ ಸತ್ತು ನರಳಬೇಕು ಅಂತ ಏನೇನೋ ಮಾತಾಡ್ತಾ ಇದ್ರು ಕಣಜ್ಜಿ. 3 ಜನ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ರು ಕಣಜ್ಜಿ. ನಾನು ಹುಷಾರಾಗಿ ನಿಧಾನ ಕೇಳಿಸ್ಕೊತಾ ಇದ್ದೆ. ಅವ್ರಂಗೆಲ್ಲ ಮಾತಾಡ್ತಿರೋದಕ್ಕೆ ನಾನು ಹಂಗೆ ಬಡ 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 ಅಂತ ಓಡ್ ಬಂದ್ಬಿಟ್ಟೆ ಕಣಜ್ಜಿ. ನಾನು ಚಾಕ್ಲೇಟ್ ಎಲ್ಲ ಏನು ಕೇಳಲ್ಲಪ್ಪ ಇನ್ಮೇಲೆ. ಅಮ್ಮ ಅಷ್ಟೇನೆ ಕತೆ ಮುಗಿಸ್ಬಿಡ್ತದೆ. ನೀನು ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೇಳಲ್ಲ. ನಾನು ಸುಮ್ಕೆ ನನ್ನ ಪಡು ನಾನು ಓದ್ಕೋತೀನಪ್ಪ, ಚೆನ್ನಾಗಿ ಓದ್ಕೋತೀನಪ್ಪ ನಾನು. ಅದಕ್ಕೆ ನಿನ್ಗೂ ಹೇಳ್ತಿರೋದು, ನೀನು ಚೆನ್ನಾಗಿ ಓದ್ಕ, ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಅಯ್ಯೋ ಯವ್ವ, ಅಯ್ಯೋ ನಾನು ಸಾಯ್ಸಕ್ಕೆ ನೀನು ಪ್ಲಾನ್ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ನಾನೇನ್ ಮಾತಾಡ್ದೆ. ಊರ್ಗೆ ಹೋಯ್ತೀನಿ ಅಂದ್ಲು, ಬ್ಯಾಡ ಪಿತೃಪಕ್ಷದ ಪೂಜೆ ಮುಗಿಸ್ಬಿಟ್ಟು ಹೋಗು ಅಂತ ಹೇಳ್ದೆ. ಅಷ್ಟಕ್ಕೆ ನೀನಿಯ ಈ ಸುದ್ದ ಕಯ್ಯಯ್ಯ ಪಿಯಯ್ಯ ಅಂತ ಹೇಳ್ಬಿಟ್ಟು ನನ್ನ ಸಾಯ್ಸಕ್ಕೆ ಅಂತ ನೋಡ್ತಾವಳಲ್ಲ. ಯಾ ಸೀಮೆ ನ್ಯಾಯ ಅಂತೀನಿ. ಸಾಯಿಸ್ಬಿಡ್ತಾಳೆ ಅನ್ನಿಸ್ತದೆ, ನನ್ನ ಸಾಯಿಸ್ಬಿಡ್ತಾಳೆ. ಅಯ್ಯೋ ಬರ್ಲಿ ನಿಮ್ಮ ಅಮ್ಮ ಬರ್ಲಿ, ಆಮೇಕಿಂದ ಸರಿಯಾಗಿ ಮಾಡ್ತೀನಿ. ನಿಮ್ಮ ಅಮ್ಮ ಬರ್ಲಿ ಫಸ್ಟು. ನೀನ್ ಯಾಕೆ ನಮ್ಮ ಅಮ್ಮನ್ ಬೈತ್ಯಾ? ನೀ ನಮ್ಮ ಅಮ್ಮನ್ ಬೈಬಾರ್ದಾಗಿತ್ತು. ನೀನ್ ಯಾಕೆ ಬೈತ್ಯಾ ನಮ್ಮ ಅಮ್ಮನ್ನ ಹೇಳು?
ಅಯ್ಯೋ 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 ಸುಮ್ಕೆ ಬಿದ್ದಿರೆ ನಿಮ್ಮ ಅಮ್ಮನೇ ನನ್ನ ಮಾತು ಅನ್ನಂಗಿಲ್ಲ ಬೈಯಂಗಿಲ್ಲ ಆಡಂಗಿಲ್ವಾ ನನ್ನೇ ನೆನೆಯೇ ಸಾಯ್ಸಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋಳು ಅವಳನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಇವತ್ತು ಬರ್ಲಿ ಮನೆಗೆ ಅವಳು ಬರ್ಲಿ ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಹತ್ತೇನು ಸಾಯ್ಸ ಅಷ್ಟು ದೊಡ್ಡ ಮನುಷ್ಟಿ ಆಗೋಗ್ಬಿಟ್ಟು ಅಷ್ಟು ಕ್ರೂರಿ ಆಗೋಗ್ಬಿಟ್ಲ ಅವಳು ಹಾ ಬಿಲಾಲಿ ಮಗನೇ ಏನ್ಲ ನೀನು ಹೆಣ್ರು ಎಂತಾಳ ನೀನು ಹೆಣ್ರು ಮೂರು ಬಿಟ್ಟೋಳು ಸಾಯ್ಸಕ್ಕೆಲ್ಲ ಪ್ಲಾನ್ ಮಾಡ್ತಾಳೆ ಅಂತ ಹೇಳಿದ್ರೆ ಏನು ಇದು ಊಟ ಅಂತೂ ಮಾಡಕ್ಕಿಲ್ಲ ನಾನು ಅನ್ನಕ್ಕೆ ಬೇಕಾದ್ರೆ ವಿಸಗಿ ಸಾಕ್ಬಿಟ್ಟಿತ್ತಾಳೆ ಅಂತ ಅನ್ನಿಸ್ತದೆ ಸಾಯಿಸ್ಬೇಕು ಅನ್ಕೊಂಡ್ಮೇಲೆ ಸಾಯ್ಸ ಗಂಟ ಬಿಡಕ್ಕಿಲ್ಲ ಅಟ್ಮಾರಿ ಹೆಂಗ್ಸು ಅಯ್ಯೋ ನನ್ನ ಜೀವ ಹೋಯ್ತೆ ಯವ್ವ ನಾನು ಸತ್ನೆ ಏನ್ ರಾತ್ರಿ ಮನಿಕೊಂಡಿದ್ರೆ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟೆ ಸಾಯಿಸ್ತಾಳೋ ಇಲ್ಲಾಂದ್ರೆ ಅನ್ನಕ್ಕೆ ವಿಸ ಹಾಕ್ಬಿಟ್ಟೆ ಸಾಯಿಸ್ತಾಳೋ ಏನ್ ಮಾಡಿ ಸಾಯಿಸ್ತಾಳೋ ಒಂದು ಅರ್ಥ ಆಯ್ತಿಲ್ವೇ ಭಗವಂತನೇ ಪೂಜೆ ಮಾಡಿ ನೆಮ್ಮದಿ ಕುಂತ್ಕೊಂಡ್ರೆ ಇದೊಂದು ಬಂದ್ಬಿಡ್ತಲ್ಲಪ್ಪ ನಂಗೆ ತಲೆನೋವು ಅಜ್ಜಿ ನೀನ್ ಯಾಕಜ್ಜಿ ಹಿಂಗ್ ಹೇಳ್ತಿದ್ಯಾ ನಿಮ್ಮಮ್ಮ ನನ್ನೇ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿರೋದು ಅನ್ನಿಸ್ತದೆ ನನ್ನೇ ಸಾಯಿಸ್ತಾಳೆ ನಿಮ್ಮಮ್ಮ ನಾನೇನು ಮಾಡಬಾರ್ದು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮಮ್ಮ ಈ ಥರ ಮಾಡ್ತಾಳೆ ನನಗೆ ಯವ್ವ ಅಯ್ಯೋ ಮಗನೇ ಬಾರ್ಲಾ ನಿಮ್ಮಮ್ಮನ ಪಿರಾಣ ತೆಗಿತಾಳೆ ಬಾರ್ಲಾ ಅಮ್ಮೋ ಯಾಕೆ ಹಿಂಗ್ ಬಾಯ್ ಬಡ್ಕತಾ ಇದೀಯಾ ಬಂದೆನ್ಲ ಮಗನೇ ಬಂದೆನ್ಲ ಯವ್ವ ನೀನ್ ಹೆಂಡ್ರು ನನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಮಹಾ ದೊಡ್ಡ ಪ್ಲಾನ್ ಮಾಡ್ದವ್ರಂತೆ ಕಣ್ಲಾ ಎಲ್ರ ಜೊತೆ ಸೇರ್ಕೊಂಡು ಸಾಯಿಸ್ಬಿಡ್ತಾಳೆ ಕಣ್ಲಾ ನನ್ನ ಸಾಯಿಸ್ಬಿಡ್ತಾಳೆ ಮೊದಲು ಆ ಮನೆಯಲ್ಲಿನ ಮನೆಯಿಂದ ಈಚೆ ಕಡೆಗೆ ಹಾಕು ಆಯ್ತಿಲ್ಲ ನನಗೆ ಟೆನ್ಷನ್ ತಡ್ಕೊಳಕ್ ಆಯ್ತಿಲ್ಲ ಯಾವಾಗ ಸಾಯಿಸ್ಬಿಡ್ತಾಳೋ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ಅಂತ ಜೀವನಿನಿಯ ಓದಂಗಾಯ್ತದೆ ನೆನೆ ಊರಿಗೆ ಹೋಯ್ತೀನಿ ನಮ್ಮ ಅಮ್ಮವ್ರ ಮನೆಗೆ ಅಂತ ಹೇಳಿದ್ಲು ನಾನು ಬ್ಯಾಡ ಅಮಾಸೆ ಪೂಜೆ ಮಾಡ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗು ಅಂತ ಹೇಳ್ದೆ ಇನ್ನೇನೆಲ್ಲ ಮುಗಿತಾಯ್ತಲ್ಲ ಅಂತ ಅಷ್ಟಕ್ಕೆ ನಿನಿಯ ಇಷ್ಟೆಲ್ಲ ಅವಂತರ ಮಾಡ್ತಾವಳೆ ಅಂತಂದ್ರೆ ನನ್ನನ್ನು ಬಿಡಕ್ಕಿಲ್ಲ ಕಣ್ಲಾ ಮೌ ಸುಮ್ಕಿರು ಏನಾಗಕ್ಕಿಲ್ಲ ಅಂತದು ಇದು ಯಾಕೆ ಹಿಂಗ್ ಬಾಯ್ ಬಿಡ್ಕೊಂಡಿ ನೀನ್ ಸುಮ್ಕೆನೇನೆ ಏ ಪುಟ್ಟಿ ಸುಮ್ಕಿರು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರೆ ಇದು ಯಾಕೆ ಊರು ತುಂಬಾ ಹೇಳ್ಕೊಬಿಟ್ಟು ಬರ್ತಾ ಇದೆಯಲ್ಲ ಇನ್ನು ಎಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ಕೊ ಬರ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ನಿರಕ್ ಆಗ್ತಿಲ್ವಾ ನಿನ್ಗೆ ಇಲ್ಲ ಕಣಪ್ಪ ಇಲ್ಲ ಅಮ್ಮ ನಿನಗೆ ಮಾತಾಡ್ತಾ ಇದ್ದು ಪ್ಲಾನ್ ಮಾಡ್ತಿದ್ದು ನಾನೇ ಕೇಳಿಸ್ಕೊಂಡೆ ನಾನ್ ನಿಜ ನಿನಗೆ ಹೇಳೋದು ಸುಳ್ಳುಗಳೆಲ್ಲ ಹೇಳಕ್ಕಿಲ್ಲ ಕಣಪ್ಪ ನಾನು ಅದಕ್ಕೆ ಅಲ್ವೆಲ್ಲ ಮಗ ಭಯ ಆಯ್ತಿರೋದು ಈ ಮಗ ನಿಜ ಬಿಟ್ಬಿಟ್ಟು ಸುಳ್ಳೆಂದೂ ಹೇಳಕ್ಕಿಲ್ಲ ಕಣ್ಲಾ ಅಂದ್ರೆ ಇವಳು ಹೇಳ್ತಿರೋದು ನಿಜ ಅಂತಂದ್ರೆ ಪೊದ್ದಿ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿರೋದು ನಿಜ ತಾನೇ ನಿಜ ಆಗಿರ್ತದ ತಾನೇ ಬುಡ್ಲಾ ನಮ್ಮ ಕತೆ ಮುಗ್ದಾಯ್ತು ಬುಡ್ಲಾ ನೀನು ಯಾಕೆ ನಾವು ಯೋಚನೆ ಮಾಡಬೇಕು ನನ್ನ ತಿತ್ತಿಗೆ ದುಡ್ಡು ರೆಡಿ ಮಾಡ್ಕೊಬಿಡಪ್ಪ ನೀನು ರೆಡಿ ಮಾಡ್ಕೊಬಿಡು ಇಲ್ಲ ನೀನು ಎಂಡ್ರನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡು ಎರಡರಾಗ ಒಂದು ಮಾಡ್ಬಿಡು ಅಷ್ಟೇನೇನೆ ಅಮ್ಮ ಅಂಥದ್ದೇನಾಗಕ್ಕಿಲ್ಲ ಸುಮ್ಕಿರು ನಾನು ಬಂದ ತಕ್ಷಣ ನಾನು ಎಂಟ್ರತಾಗ ನಾನು ಮಾತಾಡ್ತೀನಿ ಸುಮ್ಕಿರು ಅವಳು ಬರಲಿ ಅವಳು ಇನ್ನೂ ಬಂದಿಲ್ಲ ಎಲ್ಲೋ ಅವಳೆ ಅಂತ ಅನ್ನಿಸ್ತದೆ ಬಂದ್ಮೇಲೆ ನಾನು ಮಾತಾಡ್ತೀನಿ ನೀನು ಏನು ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡಕ್ಕೆ ಹೋಗ್ಬೇಡ ಸರಿನಾ ಅಯ್ಯೋ ಸುಮ್ಮನೆ ಯಾಕೆ ಇರ್ಸ್ಕತ್ತೀಯ ಏಳು ಮಾತು ಕೇಳ್ಬಿಟ್ಟು ಅದು ಯಾಕೆ ಸಾಯಿಸ್ಬಿಡ್ತಾಳೆ ನಮ್ಮನ್ನ ನಾವೇನು ಅಂತ ತಿಪ್ ಕೆಲಸ ಮಾಡಿದ್ದೀವಿ ಸಾಯಿಸೋಕ್ಕೆ ಏನೋ ಬೇರೆ ವಿಚಾರ ಮಾತಾಡ್ತಿದ್ದಾಳೆ ಪಿಕ್ಚರ್ದು ಸೀರಿಯಲ್ ವಿಚಾರನೋ ಏನೋ ಮಾತಾಡ್ತಿದ್ದಾಳೆ ಅದನ್ನು ಕೇಳಿಸ್ಕೊಬಿಟ್ಟು ಬಂದು ಈಗ ಈ ಮಗ ಹಿಂಗೆ ಹೇಳ್ತಾ ಇರ್ತದೆ ಎಳೆ ಮಗಿಗೆ ಏನು ಗೊತ್ತಾಯ್ತದೆ ಹೇಳು ಹಾಂ ನೀನು ಅಷ್ಟಕ್ಕೆಲ್ಲ ಬಾಯಿ ಬಿಡ್ಕೊಂಡು ಕುಂತ್ಕೊಂಡ್ರೆ ಹಂಗೆ ಬರ್ಲಿ ಇರು ಪೊದ್ದಿ ನಾನು ಮಾತಾಡ್ತೀನಿ ಪೊದ್ದಿತಾಗೆ ಸೀರಿಯಲ್ ವಿಚಾರ ಅಲ್ಲ ಕಣಪ್ಪ ಸೀರಿಯಲ್ ಮಾತಾಡ್ತಿರಲ್ಲ ಕಣಪ್ಪ ನಿಜವಾಗೂ ಮಾತಾಡ್ತಿದ್ದು ಕಣಪ್ಪ ಅಯ್ಯೋ ಮಗಳೇ ಅಯ್ಯೋ ಯವ್ವ ನನ್ನ ಮಗ ನೋಡು ನಾನು ಹಾಳಾಗೋಗಿ ಸತ್ತೋದ್ರು ಪರವಾಗಿಲ್ಲ ಎಂಡ್ರನ್ನ ಮಾತ್ರ ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಹೆಂಗೆಲ್ಲನೂ ಮಾತಾಡ್ತಾವನೆ ಅಂದ್ರೆ ನಿನಗೆ ಎಂಡ್ರೆನೆಯ ಮುಖ್ಯ ಆಗೋಗ್ಬಿಟ್ಲಲ್ವಾ ನನಗೆ ಗೊತ್ತು ಬಿಡ್ಲಾ ಸತ್ರು ಪರವಾಗಿಲ್ಲ ನಿನಗೆ ನೀನು ಎಂಡ್ರೆನೆಯ ಮುಖ್ಯ ಅಂತ ಹೇಳ್ಬಿಟ್ಟು ಇರಿಸ್ಕ ನೀನು ಎಂಡ್ರು ಇಲ್ಲೇ ಇರಿಸ್ಕ ನಾನಂತೂ ಒಂದು ಕ್ಷಣ ಈ ಮನೆಯಾಗಿರಕ್ಕಿಲ್ಲ ಮನೆ ಬಿಟ್ಬಿಟ್ಟು ಈಗಲೇ ನೀ ಹೊಂಟೋಗ್ಬಿಡ್ತೀನಿ ಯಾವಳು ನನ್ನ ಇರಿಸ್ಕೊಂಡು ಏನಾರ ಮಾಡ್ಕ ನನಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ